सहकार क्षेत्राच्या सक्षमीकरणासाठी कर्नाटक राज्य सहकार पतसंस्था महासंघाने महत्त्वाचे पाऊल उचलले आहे। बेळगाव विभागातील 5 जिल्ह्यातील पतसंस्थांच्या पदाधिकाऱ्यांसाठी येत्या 5 मार्च रोजी बेळगाव येथे विशेष शैक्षणिक कार्यशाळा आयोजित करण्यात आली असल्याची माहिती महासंघाचे संचालक डॉक्टर संजय होसमठ यांनी दिली। बेळगाव येथे आयोजित पत्रकार परिषदेत त्यांनी सांगितले की बेळगाव, धारवाड, कारवार, गदग आणि हावेरी जिल्ह्यातील सहकार पतसंस्थांचे अध्यक्ष व संचालक यांच्यासाठी एकदिवसीय कार्यशाळा होणार आहे। ಗುರುವಾರ 5ನೇ ತಾರೀಕು ಮಹಾಂತೇಶ್ ನಗರದ ಮಹಾಂತ್ ಭವನದಲ್ಲಿ ಒಂದು ದಿನದ ಶೈಕ್ಷಣಿಕ ಕಾರ್ಯಾಗಾರ ಪತ್ತಿನ ಸಂಘಗಳಿಗೆ ಮಾಡ್ತಾ ಇದ್ದೇವೆ। ಯಾಕೆ ಇದನ್ನ ನಾವು ಹಮ್ಮಿಕೊಂಡೇವೆ ಅಂದ್ರೆ ಈಗ ನಮ್ಮ ಪತ್ತಿನ ಸಂಘಗಳಲ್ಲಿ ಈಗ ಡೇ ಟು ಡೇ ಆಕ್ಟಿವಿಟೀಸ್ ನಾವು ಏನ್ ಮಾಡ್ತೇವೆ, ಕೆಲವೊಂದಿಷ್ಟು ನಮ್ಗೆ ತೊಂದರೆ ತಾಪತ್ರಗಳು ಅನುಭವಿಸ್ತಾ ಇದ್ದೇವೆ। ಈಗ ಸಾಲ ಕೊಟ್ಟಿರ್ತೇವೆ, ಸಾಲಗಾರ ಸಾಯ್ತಾರ, ಸತ್ತ ಮೇಲೆ ಇನ್ಶೂರೆನ್ಸ್ ಇರಲ್ಲ। ಆ ಇನ್ಶೂರೆನ್ಸ್ ಮೇನ್ ನಾವು ಇಲ್ಲಿ ಸಬ್ಜೆಕ್ಟ್ ಇಟ್ಟಿದ್ದೇವೆ। ಎಲ್ಲಾ ಸೊಸೈಟಿ ಅವರು ಈ ಇನ್ಶೂರೆನ್ಸ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು। ಮೇನ್ಲಿ ಲೋನ್ಗೆ ಇದು ಲೋ ಪ್ರೀಮಿಯಂ ಹೈ ರಿಸ್ಕ್ ಇರೋ ಒಂದು ಇದನ್ನ ಬಾಂಬೆ ಪಾಲಿಸಿ ಗ್ರೇಸ್ ಇನ್ಶೂರೆನ್ಸ್ ಬ್ರೋಕರ್ಸ್ ಅವ್ರು ನಾವು ಕರ್ಸಿದ್ದೇವೆ। ಅವರು ಮಲ್ಟಿಪಲ್ ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆ ಅವರು ಟೈಅಪ್ ಇದಾವೆ। ಯಾಕಂದ್ರೆ ಈಗ ನಾವು ರಗಡ್ ಉದಾಹರಣೆ ನೋಡಿ, ಮೊನ್ನೆ ಒಂದ್ಲೆ ನಮ್ಮ ಸೊಸೈಟಿಯಾಗ ಒಬ್ಬರು ಆಕ್ಸಿಡೆಂಟಲ್ ಡೆತ್ ಆಯ್ತು। ಈಗ ಬೇರೆ ಇದರಿಂದ ಅವ್ರು ಮ್ಯಾಕ್ಸಿಮಮ್ 5 ಲಕ್ಷ ರೂಪಾಯಿ ಅಷ್ಟ ಇದನ್ನ ಆಗುತ್ತೆ। ಇವ್ರದ್ದು ಅನ್ಲಿಮಿಟೆಡ್, ಆಮೇಲೆ 65 ವರ್ಷವರೆಗೂ ಇವರು ಅದಕ್ಕೊಂದು ಸವಲತ್ತು ಕೊಟ್ಟಿದ್ದಾರೆ, 65 ವರ್ಷವರೆಗೂ। ಸೊ ಈಗ ಒಂದು 20-25 ಲಕ್ಷಕ್ಕೆ ನಾವು ಲೋನ್ ಕೊಟ್ಟಾಗ ಅವ್ರಿಗೆ ಏನ ಮೈತಿ ಹೊಂದಾಗ ಅವ್ರ ಮನೆಯವರಿಗೆ ಭಾರ ಆಗಬಾರ್ದು, ಅವ್ರ ಜಾಮೀನ್ದಾರಿಗೆ ಭಾರ ಆಗಬಾರ್ದು। ಆಗೋಸ್ಕರ ಈ ಒಂದು ವಿಮಾ ಯೋಜನೆಯ ಉಪಯೋಗವನ್ನು ನಾವು ಪತ್ತಿನ ಸಂಘಗಳಿಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಪಾಲಿಸಿ ಗ್ರೇಸ್ ಇನ್ಶೂರೆನ್ಸ್ ದವ್ರು ಬಂದು ಇದ್ರ ಬಗ್ಗೆ ಮಾಹಿತಿ ಕೊಟ್ಟವ್ರು ಇದ್ದಾರೆ। ಆಮೇಲೆ ಬೆಂಗಳೂರಿನ ಜಂಟಿ ನಿಬಂಧಕರಾದ ಸಂತೋಷ್ ಕುಮಾರ್, ನಿವೃತ್ತಿ ಜಂಟಿ ನಿಬಂಧಕರು, ಅವರು ಕಾರ್ಯಸ್ಥಳದಲ್ಲಿ ಒತ್ತಡ ನಿರ್ವಹಣೆ ಬಗ್ಗೆ, ಈಗ ನಮ್ಮ ಸೊಸೈಟಿ ಅವರಿಗೆ ಈಗ ಮಾರ್ಚ್ ಎಂಡ್ ಬಂತಂತ ಪ್ರೆಷರ್ ಬಹಳ ಆಗಿಬಿಡ್ತೈತಿ, ಅದನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು, ಆಮೇಲೆ ಸಾಲ ವಸೂಲಾತಿ ಹೆಂಗ್ ಆಗಬೇಕು, ಮೇನ್ ಈಗ ಸಾಲ ವಸೂಲಾತಿಗಳ ಬಗ್ಗೆ ನಾವು ಬಹಳ ನಮ್ಮಲ್ಲಿ ಕೊರತೆ ಇದೆ। ನಮ್ಮ ಟಾರ್ಗೆಟ್ ನಾವು ರೀಚ್ ಆಗವಲ್ಲು, NPAಗಳು ಬಹಳ ಉಳಾಗತ್ತವ। ಸೊ ಅದಕ್ಕೋಸ್ಕರ ಹೇಳಲಿಕ್ಕೆ ಸಂತೋಷ್ ಕುಮಾರ್ ಅಂತ ಒಬ್ಬ ನುರಿತ ಜಾಯಿಂಟ್ ರಿಜಿಸ್ಟರ್ ಬೆಂಗಳೂರಿಂದ ಬರತ್ತಾರ। ಅದ್ರ ಜೊತೆ ನಮ್ಮ ಶಿಸ್ತು ನಿರ್ವಹಣೆ, ಡಿಸಿಪ್ಲಿನ್ ಹೆಂಗ್ ನಾವು ಮೇಂಟೈನ್ ಮಾಡಬೇಕು, ಡಿಸಿಪ್ಲಿನ್ ಆಕ್ಷನ್ ಹೆಂಗಿರಬೇಕು, ಅದಕ್ಕೋಸ್ಕರ ಅವ್ರಿಗೇನೋ ಒಂದು ಫುಲ್ ಡೇ ಅವ್ರಿಗೆ ಕೊಟ್ಟಿದ್ದೇವೆ। 3 ಸೆಷನ್ ಇದಾವೆ। ಒಂದು ಸೆಷನ್ನು ಇನ್ಶೂರೆನ್ಸ್ದವ್ರು ಕೊಟ್ಟು, ಇನ್ನು 2 ಸೆಷನ್ನು ನಮ್ಮ ಜಂಟಿ ನಿಬಂಧಕರಿಗೆ ಕೊಟ್ಟಿದ್ದೇವೆ। ಆಮೇಲೆ ಈಗ ನಾವು ಪತ್ತಿನ ಸಹಕಾರಿ ಸಂಘಗಳು ನಾವು ಒಂಥರ ಈಗ ಅರ್ಬನ್ ಬ್ಯಾಂಕ್ ಲೆವೆಲ್ ನಮ್ಮ ಕಾರ್ಯಚಟುವಟಿಕೆಗಳು ನಾವು ಮಾಡಾಕತ್ತೇವೆ। ಈಗ 100 ಕೋಟಿ, 200 ಕೋಟಿ, 300 ಕೋಟಿಗಳವರೆಗೂ ನಮ್ಮ ಸಂಸ್ಥೆಗಳು ಬೆಳೆದಿದ್ದಾವೆ। ಸೊ ಅಲ್ಲಿ ನಾವು ಮೌಲ್ಯವರ್ಧಿತ ಸೇವೆಗಳನ್ನು ನಮ್ಮ ಗ್ರಾಹಕರಿಗೆ ಯಾವ ರೀತಿ ಕೊಡಬೇಕು, ನಾವು ಹೆಂಗ್ ಅಪ್ಗ್ರೇಡ್ ಆಗಬೇಕು। ಯಾಕಂದ್ರೆ ಈಗ 10 ಕೋಟಿ ಈಗ ಬಹಳ ಕಡಿಮೆ ಸಂಸ್ಥೆ, ಎಲ್ಲ ಕಡಿಮೆ ಅದು 100 ಕೋಟಿ ಸಂಸ್ಥೆಗಳಾಗ್ಯಾವ। ಸೊ ನಮ್ಮನ್ನ ನಾವು ಹೆಂಗ್ ಅಪ್ಗ್ರೇಡ್ ಮಾಡ್ಕೋಬೇಕು, ನಾವು ಇವತ್ತಿನ ಕಾಂಪಿಟೇಷನ್ ಎರಾದಾಗ ಫೈನಾನ್ಷಿಯಲ್ ಸೆಕ್ಟರ್ದಾಗ ಕಾಂಪಿಟೇಷನ್ ಬಹಳಷ್ಟು ಕಾಂಪಿಟೇಷನ್ ಇದೆ। ಇದಕ್ಕೆ ನಾವು ಒಂದು ಕ್ವಾಲಿಟಿ ಸರ್ವಿಸಸ್ ಯಾವ ರೀತಿ ಕೊಡ್ಬೇಕಂತ ನುರಿತ ಜಾಯಿಂಟ್ ರಿಜಿಸ್ಟರ್ ಅವ್ರ ಕಡೆಯಿಂದ ಉಪನ್ಯಾಸ ಇದು ಮಾಡಾಕತ್ತೇವ। ಅದಕ್ಕೆ ಇದಕ್ಕೆ ಒಂದು ನಮ್ಮ ಒಂದು ಲೆಕ್ಕದ ಪ್ರಕಾರ 300ರಿಂದ 350 ಸೊಸೈಟಿಗಳು ಭಾಗವಹಿಸ್ತಾವಂತ ನಮ್ದೊಂದು ಲೆಕ್ಕ ಹಾಕಿದ್ದೇವೆ। 300 ಸೊಸೈಟಿ ಅಂದ್ರೆ ಒಂದು 500 ಜನ ಕೂಡ್ತಾರೆ, 500ರಿಂದ 500 ಜನ ಕೂಡ್ತಾರೆ। ಸೊ ಅದಕ್ಕೆ ತಮ್ಮ ಮುಖಾಂತರ ನಮ್ಮ ಸಹಕಾರ ಕ್ಷೇತ್ರನ ಬೆಳೆಸೋಗೋಸ್ಕರ ತಮ್ಮ ಸಹಕಾರ ಯಾವತ್ತೂ ಇರಲಿ ಅಂತ ಹೇಳಿ ಆ ದಿನ ತಾವು ಎಲ್ಲರೂ ಬಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಗೊಂದು ಪ್ರೋತ್ಸಾಹ ಮಾಡ್ಬೇಕಂತ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮಲ್ಲಿ ನಾನು ಕಳಕಳಿಯಾಗಿ ಕೇಳ್ಕೊತೀನಿ। ದಯವಿಟ್ಟು ಎಲ್ಲರೂ ಬಂದು ನಮ್ಗೊಂದು ಪ್ರೋತ್ಸಾಹ ಮಾಡಿ ಸಹಕಾರ ಕ್ಷೇತ್ರ ಬೆಳೆಸಾಕ ತಾವು ಅದರಲ್ಲಿ ಒಂದು ಭಾಗಿಯಾಗಿ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ 2 ಮಾತು ಮುಗಿಸ್ತೇನೆ। ನಮ್ಮ ಸಹೋದ್ಯೋಗಿ ಕನ್ಸರ್ಡಿ ಅವರು ಒಂದು 2 ಮಾತು ಹೇಳ್ತಾರೆ। ಮೊದಲಿಗೆ ಎಲ್ಲ पत्रकार परिषदेमध्ये उमेश बाळी यांच्यासह इतर पदाधिकारी उपस्थित होते। विनोद कोलकार, KMM मराठी, बेळगाव। 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ। ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್। ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ। ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ, ಷರತ್ತುಗಳು ಅನ್ವಯ।